ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ಒಂದು ಡ್ರಿಂಕ್ಸ್, ಒಂದು ಸಿಗರೇಟ್, ಒಂದು ಗುಟ್ಕಾ ಸರ್ಕಾರ ಬಂದ್ ಮಾಡಕ್ಕಾದ್ರೆ ನೀವು ಸರ್ಕಾರ ನಡೆಸಿ. ಅವೆಲ್ಲ ಬಂದ್ ಮಾಡ್ರೆ ಸರ್ಕಾರ ನಡೆಸಕ್ಕೆ ಆಗುತ್ತಾ? ಅದನ್ನ ಉತ್ತರ ಕೊಡಿ ಸಾಕು, ಬೇರೆ ಏನು ಬೇಡ. ಸಿದ್ದರಾಮಯ್ಯ ಅವರು ಒಂದು ಮುಖ್ಯ ನಮಗೆಲ್ಲ. ಸರ್ಕಾರದಲ್ಲಿ ಜನಗಳಿಗೆ ಏನ್ ಮಾಡಿದ್ರೆ ಮುಖ್ಯ. ಬಸ್ ಫ್ರೀ ಮಾಡೋ, ಕರೆಂಟ್ ಫ್ರೀ ಮಾಡೋ ಅಂತ ಯಾರು ಹೇಳಿಲ್ವಲ್ಲ. ಜನಗಳು ಅಷ್ಟು ಗತಿಕೇಟ್ ಏನಾಗಿ ನಿಂತಿಲ್ಲ. ನಾವು ಕೂಡ ಟ್ಯಾಕ್ಸ್ ಅಲ್ಲೇ ತಾನೇ ಸರ್ಕಾರ ನಡೆಸ್ತಾ ಇರೋದು. ತಿರ್ಗಾ ಜನಗಳಿಗೆ ಏನ್ ಕೊಡ್ತಾ ಇದ್ದಾರೆ? ನಮಸ್ತೆ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದೆ. ದಿನದಿಂದ ದಿನಕ್ಕೆ ಒಂದರಂತೆ ಒಂದು ಬೆಲೆ ಏರಿಕೆಯ ನಿರ್ಧಾರಗಳನ್ನ ಕೈಗೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ರಾಜ್ಯ ಸರ್ಕಾರ ಜನರನ್ನ ಲೂಟಿ ಮಾಡ್ತಾ ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ರಾಜ್ಯ ಸರ್ಕಾರ ಜಾರಿಗೆ ತಂದಿಲ್ಲ. ಆದ್ರೂ ಕೂಡ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಮಾಡ್ತಾನೆ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ಕಾರ ಹೆಂಗಿದೆ, ನಮಗೆ ಆ ಸರ್ಕಾರ ಈ ಸರ್ಕಾರ ಮುಖ್ಯ ಅಲ್ಲ. ಈ ಸರ್ಕಾರದಲ್ಲಿ ಹೆಂಗಾಗಿದೆ ಅಂದರೆ, ಲೇಡೀಸ್ಗೆ ಒಂದು ಕೊಟ್ಬಿಟ್ಟು ಎಲ್ಲರಿಗೂ ಫ್ರೀ ಮಾಡ್ಬೋಯ್ತಲ್ವಾ? ಫ್ರೀ ಬೇಡ, ಎಲ್ಲರಿಗೂ ಬೇಡ, ರೈಟ್ ಕಮ್ಮಿ ಮಾಡ್ಬೋಯ್ತಲ್ವಾ? ಈಗ ಇದು ಕೊಡ್ತೀನಿ ನಾವು, ಈ ಕೈ ಕೊಡೋದು ಆ ಕೈ ತಗೊಳೋದು, ಇದು ಯಾಕೆ ಅವಶ್ಯಕತೆ? ಇವರು ರೇಟ್ ಜಾಸ್ತಿ ಮಾಡೋದು. ಒಂದು ಗಂಡಸರು ಮಾತ್ರ ಎಲ್ಲರೂ ಹೋಗೋದಾ? ಲಿಕ್ಕ ಈಗ ಡ್ರಿಂಕ್ಸು ಎಷ್ಟು 3-4 ಸರಿ ಜಾಸ್ತಿ ಆಗಿದ್ದಾಳೆ. 1.5 ವರ್ಷ ಆಗಿಲ್ಲ ಇನ್ನೂ. 1.5 ವರ್ಷ ಇನ್ನೂ ಆಗಿಲ್ಲ, 3 ಸರಿ ಜಾಸ್ತಿ ಆಯಿತು. ಗಣಸು ಎಲ್ಲಿ ಹೋಗ್ಬೇಕು? ಹೆಂಡ್ತಿ ಕೊಡೋದು, ಗಣಸು ತಗೊಳೋದ? ಈ ಸರ್ಕಾರ ಒಂದು ಅವಶ್ಯಕತೆನೇ ಇಲ್ಲದ್ದು. ಯಾವುದೇ ಒಂದು ಭ್ರಷ್ಟಾಚಾರ. ಈ ಒಂದು ರೋಡ್ ಆಗ್ಯಾವ, ಈಗ ಸರ್ಕಾರ ಬಂತಂದರೆ ಒಂದು ರೋಡಿಗೆ ಎಲ್ಲಿಯಾದ್ರೂ ಕೇಳಿ, ಒಂದು ರೋಡಿಗೆ ಒಂದು ಮೊನ್ನೆ ಒಂದು ಸಕಲೇಶ್ಪುರದ ಒಂದು ನ್ಯೂಸ್ ನೋಡಿದೆ ನಾನು. ಆ ರೋಡೇ ಇಲ್ಲ ಅಲ್ಲಿ ಧರ್ಮಸ್ಥಳಕ್ಕೆ ಯಾವ್ದು ಮಾಡಿದಾರಾ? ಯಾವ ಅಭಿವೃದ್ಧಿ ಕೊಟ್ಟಾರೆ? ನನ್ನ ಭ್ರಷ್ಟಾಚಾರ ಇಲ್ಲ, ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರೆ. ನಮಗೆ ಯಾವ ಸರ್ಕಾರ ಈ ಸರ್ಕಾರ ಮುಖ್ಯ ನಮಗೆಲ್ಲ. ನಮಗೆ ಯಾರು ಒಳ್ಳೇದು ಮಾಡ್ತಾರೆ ಅದು ಮುಖ್ಯ. ಈಗೆಲ್ಲ ನಾವು ಒಂದು ಜನ ಏನು ಮಾಡಿದೆ ಅಂದರೆ, ಈಗ ಒಳ್ಳೆ ರೀತಿಯಲ್ಲಿ ಏನೋ ಒಂದು ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಏನೋ ಮಾಡ್ತಾನೆ ಮಾಡಿದ್ರು. ಈಗ ಈ ಅವನ ಮೇಲೆ ಬಂದರೆ ಭ್ರಷ್ಟಾಚಾರ ಉಳಿಸ್ಕೊಳಕ್ಕಾಗಲ್ಲ, ಬರೀ ಸುಳ್ಳು ಹೇಳ್ತಾರೆ. ಈಗ ಅವನ ಹೆಸರಲ್ಲೇ ಇಲ್ಲದ ಜಮೀನ, ಯಾರ ಹೆಸರಲ್ಲಿರೋ ಜಮೀನ ಬ್ರೋಕರ್ ಮಾಡಿಬಿಟ್ಟು ಬೋಕಸ್ ಎಲ್ಲದು ಎಲ್ಲ ತೋರಿಸ್ತಾರೆ, ಟಿ ವಿಲಿ ತೋರಿಸ್ತಾರೆ, ಎಲ್ಲದೂ ತೋರಿಸ್ತಾರೆ. ಅದ್ರಲ್ಲಿ ಅವಶ್ಯಕತೆ ಇಲ್ಲದ ಅದು ಅವ್ರ ಮೇಲೆ ಇರ್ತಕ್ಕಂಥ ಅಪಾದನೆ ಅದನ್ನೇ ಮಾಡಿ ಕೇಳಿ. ಕೋಟ್ಯಾಂತರ ರೂಪಾಯಿ ಈಗ ಒಂದು ಹಿಂದೂ ಸಮಾಜ ಅಂತ ಹೇಳ್ಬಿಟ್ಟು ಅದ್ರ ದುಡ್ಡು ತಿಂದರು. 182 ಕೋಟಿ 3 ಕೋಟಿ. ಅದರಲ್ಲಿ ಏನಂತಾರೆ ಸಿದ್ದರಾಮಯ್ಯ ಹೇಳಿದ್ರು, ಇಲ್ಲ 180 ಕೋಟಿ ಇಲ್ಲ 96 ಕೋಟಿ ಏನು. ಹಾಲಿಂದಾಗಲಿ, ನೀರಿಂದಾಗಲಿ, ಕರೆಂಟಿಂದಾಗಲಿ. ಕರೆಂಟ್ ಎಷ್ಟು ಜನಕ್ಕೆ ಸಿಗ್ತಾ ಇದೆಯಾ? ಎಷ್ಟು ಉಳಿದ ದುಡ್ಡು ಅದರಲ್ಲಿ? ಈಗ ಅದ್ಯಾವುದು ಗೃಹಲಕ್ಷ್ಮಿ ಅಂದರು, ಹಾಕಿ ದುಡ್ಡು ಹಾಕ್ಯಾರ. 10 ಜನಕ್ಕೆ ಹಾಕಿರ 5 ಜನಕ್ಕೆ ಹಾಕಲ್ಲ. ರೇಷನ್ ಕೊಡ್ತೀನಿ, ದುಡ್ಡು ಯಾರು ರೇಷನ್ ತಿಂತಾರ? ದುಡ್ಡ ರೇಷನ್ ಕೊಡ್ಬೇಕಲ್ವಾ? ಡಿ ಕೆ ಶಿವಕುಮಾರ್ ಆಗಲಿ, ನಾವು ಅಭಿಮಾನ ಆಗಿರಲಿ, ಅದು ಬೇರೆ ವಿಚಾರ. ಅದು ಸಿದ್ದರಾಮಯ್ಯ ಆಗಿರಲಿ, ಯಾರೇ ಆಗಿರಲಿ, ಸರ್ಕಾರ ಯಾವ್ದಾರು ಅಷ್ಟೇ. ಈ ಕುಮಾರಸ್ವಾಮಿ ಒಂದು ಸಾಲ ಮನ್ನಾ ಅಂತ ಮಾಡಿದಾರಲ್ಲ, ಅದು ಒಂದು ಮಾಡಲಿ, ಅವರು ಗಂಡಸಾಗಿರಿ ಇವರು ಮಾಡಲಿ. ಪ್ರಯೋಜನ ಏನಿದೆ? ಅವಶ್ಯಕತೆ ಇದೆ ಇದು? ಎಲ್ಲರಿಗೂ ಕೊಡಬೇಕಲ್ವ? ಈಗ ಬಸ್ ಫ್ರೀ ಅಂತ ಕೊಟ್ಟರಲ್ಲ, ಲೇಡೀಸ್ ಅಂತ ಕೊಟ್ಟರಲ್ವಾ? ಇಂದು ಸಮಾಜ ಎಲ್ಲ ಗಂಡಸಾಗಿರಲಿ ಯಾರಾಗಲಿ ರೈಟ್ ಕಮ್ಮಿ ಮಾಡಬೇಕಲ್ವ? ಡಿಜೆ ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತಲ್ವ? ಅವರು ಡೀಸೆಲ್ ರೇಟ್ ಕಮ್ಮಿ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತಲ್ವ? ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ರು. ಏನು ಮಾಡಿಲ್ಲ ಹೇಳಿ? ಹಾಲಿಂದ ಕೊಡ್ತೀನಿ, ಬರ್ತಿದ್ದೆ ಹಾಲು ಬರ್ತಿದೆಯಾ? ಇಲ್ಲ. ಯಾವ್ದು ಬರ್ತಿದೆ? ಅದನ್ನೇ ಹೇಳ್ತಿದ್ದೀನಲ್ಲ, ಬಸ್ ಟಿಕೆಟ್ ಜಾಸ್ತಿ ನಮ್ಮ ಗಣಸರಿ ಮಾಡೋದು, ಲೇಡೀಸ್ ಫ್ರೀ ಕೊಡ್ತೀನಿ. ನಮ್ಮನ್ನು ಲೂಟಿ ಮಾಡೋದು, ಆ ಕಡೆ ತಗೊಳೋದು. ಈ ಕಡೆ ಗಣಸರು ಕುಡಿಯೋದು ನಿಲ್ಲಿಸ್ತಾರ? ಮನುಷ್ಯ ಅಂದ ಮೇಲೆ ಡ್ರಿಂಕ್ ಇಲ್ಲ, ಅದನ್ನ ನಿಲ್ಲಿಸ್ಬಿಡ್ಲಿ, ಡ್ರಿಂಕ್ಸ್ ನಿಲ್ಲಿಸಿ ರಾಜಕೀಯ ಮಾಡೋಕತ್ತವರು ಸರ್ಕಾರ ನಡೆಸೋಕ್ಕಾಗುತ್ತಾ? ಕೆಲವೊಂದು ರಾಜ್ಯಗಳಲ್ಲಿ ಡ್ರಿಂಕ್ಸ್ ನಿಲ್ಲಿಸಿದ್ದಾರೆ, ಕೆಲವು ರಾಜ್ಯಗಳಲ್ಲಿ ಡ್ರಿಂಕ್ಸ್ ನಿಲ್ಲಿಸಿದ್ದಾರೆ. ಇಲ್ಲಿ ನಿಲ್ಲಿಸ್ಬಿಟ್ಟು ಸರ್ಕಾರ ನಡೆಸೋಕತ್ತವ್ರ ಕಲ್ಲಿ ಆಗಲ್ಲ. ಒಂದು ಡ್ರಿಂಕ್ಸು, ಒಂದು ಸಿಗರೇಟ್, ಒಂದು ಗುಟ್ಕಾ ಸರ್ಕಾರ ಬಂದ್ ಮಾಡೋಕ್ಕಾದ್ರೆ ನೀವು ಸರ್ಕಾರ ನಡೆಸಿ. ಅವೆಲ್ಲ ಬಂದ್ ಮಾಡಿದ್ರೆ ಸರ್ಕಾರ ನಡೆಸೋಕ್ಕೆ ಆಗುತ್ತಾ? ಅದನ್ನು ಉತ್ತರ ಕೊಡಿ ಸಾಕು, ಬೇರೆ ಏನೂ ಬೇಡ. ಈಗ ಹಾಲಿನ ರೇಟ್ ಜಾಸ್ತಿ ಮಾಡಿದ್ರಿ, ಹಾಲಲ್ಲಿ ರೈತರಿಗೆ ನೀವು ಕೊಡ್ತಾ ಇಲ್ಲ, ಸಬ್ಸಿಡಿನೂ ಕೊಡ್ತಾ ಇಲ್ಲ. ಒಂದು ನೀವು ಮಾತ್ರ ತಗೋತಾ ಇದ್ದೀರಾ, ಆ ದುಡ್ಡು ಎಲ್ಲಿಗೆ ಹೋಗುತ್ತೆ? ಈಗ ಟ್ಯಾಕ್ಸ್ ಅಂತ ಬಂದರು, ಜಿ ಎಸ್ ಟಿ ಅಂತ ಬಂದು, ಜಿ ಎಸ್ ಟಿ ದುಡ್ಡು ಎಲ್ಲಿಗೆ ಹೋಗುತ್ತೆ? ಯಾರಿಗೆ ಕೊಟ್ಟಿದ್ದೀರಾ? ಈಗ ಸಿದ್ದರಾಮಯ್ಯವ್ರು ಓಟ್ ಹಾಕ್ಸ್ಬೇಕಾದ್ರೆ ಗೃಹಲಕ್ಷ್ಮಿ ಕೊಡ್ತೀನಿ, ಭಾಗ್ಯವಂತ ಕೊಡ್ತೀನಿ, ಕರೆಂಟ್ ಬಿಲ್ ಇದು ಮಾಡ್ತೀನಿ ಅಂದರು. ಕರೆಂಟ್ ಬಿಲ್ ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ. 200 ಮಿನಿಟ್ ಯಾರು ಉಳಿಸ್ತಾರೆ? ಈಗ ಒಂದು ಮನೇಲಿ ಒಂದು ಫ್ರಿಜ್ಜು ಎಲ್ಲ ಇರುತ್ತೆ, ಒಂದು ವಾಷಿಂಗ್ ಮಿಷಿನ್ ಇರುತ್ತೆ, ಎಲ್ಲ ಇರುತ್ತೆ ಪ್ರತಿಯೊಂದು. 200 ಯೂನಿಟ್ ಮೇಲೆ ಹೋದರೆ ಅದು ಡಬಲ್ ಆಗ್ತೀನಿ ಅಂತ ಹೇಳ್ತೀರಾ. 200 ಯೂನಿಟ್ ಒಳಗಡೆ ಯಾರು ಈಗ ಯಾವ ಬಡವನೂ ಉರ್ಸೋಕ್ಕಾಗಲ್ಲ. ಒಂದು ಫ್ಯಾನ್ ಓಡುತ್ತೆ, ಎಲ್ಲ ಓಡುತ್ತೆ. 200 ಯೂನಿಟ್ ಮೇಲೆ ಬಂದರೆ ಡಬಲ್ ಅಂತೀರಾ. 200 ಯೂನಿಟ್ ಒಳಗಡೆ ಯಾರು ಉರಿಸ್ತಾರೆ? ಅದೇ ಎಲ್ಲ ಹಾಕಿ ಮಾಡ್ಕೊಂಬಿಟ್ಟು ಮೊಹಮ್ಮದ್ ಹಚ್ಚಂಗೆ ಕುತ್ಕೋಬೇಕು ಮನೇಲಿ. ಕೊಟ್ಟರಲ್ಲ ಅವರು ಲಾಸ್ಟ್ ಹೆಂಗೆ ಕೊಟ್ಟರು? ಹಿಂದಿನ ಏನು ಇದು ಉರಿದಿದೆ ಆ ಬಿಲ್ ಕೊಡ್ತೀನಿ ಕೊಟ್ಟರು. ಕೆಲವು ಮನೆ ಬಾಗಿಲಾಕಿರ್ತಾರೆ, ಬಾಡಿಗೆ ಬಂದಿರಲ್ಲ. ಈಗ ಅದಕ್ಕೆ ಬರ್ತಾ ಇರೋದು ಏನು ಕೊಟ್ಟರು? 200 ಯೂನಿಟ್ ಎಲ್ಲಿ ಕೊಡ್ತಾವ್ರೆ? ಅವ್ರಿಗೆ ಏನು 200 ಯೂನಿಟ್ ಕೊಡ್ತೀನಿ ಅಂತ ಕೊಡಬೇಕಲ್ವಾ? ಈಗ ಮೊನ್ನೆ ನಿನ್ನೆ ಇವತ್ತು ನೋಡಿದೆ, ಒಂದು 1953 ಕೋಟಿನೇನೋ ಭ್ರಷ್ಟಾಚಾರ ಇದೆ. ಈಗ 3 ಯಾವುದರಲ್ಲಿ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಲಿ. ಸಿದ್ದರಾಮಯ್ಯ ಹೆಂಗೆ ಉತ್ತರ ಕೊಡ್ತಾರೆ ಅದಕ್ಕೆ? ನಾನು ಅಂತಾರೆ.
ನಮಗೆ ಸಿದ್ದರಾಮಯ್ಯ ಅವ್ರಿಗೊಂದು ಮುಖ್ಯ ನಮಗೆಲ್ಲ. ಸರ್ಕಾರದಲ್ಲಿ ಜನಗಳಿಗೆ ಏನು ಮಾಡಿದಾರೆ ಮುಖ್ಯ. ನಮಗೆ ಏನು ಮಾಡಿದ್ದಾರೆ? ಇಂಥ ಎಷ್ಟು ಭ್ರಷ್ಟಾಚಾರ ಇದ್ದಾವೆ. ಈಗ ನೀನು ಮಾಡಿದ್ದೆ ನಾನು ಮಾಡಿದ್ದೀನಿ, ನಾನು ಮಾಡಿದ್ದು ನೀನು ಮಾಡಿದ್ದೀನಿ. ಈಗ ಅವತ್ತು ಎತ್ತಿಡಿಬೇಕಲ್ಲ. ಈಗ 5 ವರ್ಷ ಮುಖ್ಯಮಂತ್ರಿ ಇದ್ರಲ್ವಾ, ಆಮೇಲೆ ಈಗ 1.5 ವರ್ಷ ಮುಖ್ಯಮಂತ್ರಿ ಇರಲ್ವಾ. ಕುಮಾರಸ್ವಾಮಿ ಅವತ್ತೇ ಎತ್ತಿಡಿಬೇಕಲ್ವಾ. ಕುಮಾರಸ್ವಾಮಿ ಫ್ಯಾನು ಅಂತ ಹೇಳ್ತಲ್ಲ, ಯಾವುದೇ ಉದಾಹರಣೆ ಇರಲಿ, ಯಾರೇ ಫ್ಯಾನ್ ಆಗಿರಲಿ, ನಮಗೆ ಸರ್ಕಾರ ಏನು ನಡೀತಿದೆ, ಯಾರು ಒಂದು ಬಡ ಕುಟುಂಬಕ್ಕೆ ಏನು ಒಳ್ಳೇದು ಮಾಡಿದ್ದಾರೆ. ಪ್ಯಾಕೇಜ್ ಶೀಟರ್ ಹೇಳ್ತಾರಲ್ಲ, ಬೇರೆ ಮಾಡೋಕ್ಕಲ್ಲ ಅವರು. ಸಿದ್ದರಾಮಯ್ಯಂದು ಡಿ ಕೆದು ಅದ್ರ ಅಷ್ಟು ಮಾತ್ರ ವಹಿಸ್ಕೊತಾರಲ್ಲ. ಡಿ ಕೆದು ಸಿದ್ದರಾಮಯ್ಯ ಯಾಕೆ ಕೇಳ್ತಾಯಿಲ್ಲ ಅವರು? ಎಲ್ಲರೂ ಹೇಳ್ಬೇಕಲ್ವ. ಒಂದು ಸಂಸ್ಥೆ ಅಂದಮೇಲೆ, ಒಂದು ಚಾನಲ್ ಅಂದಮೇಲೆ ಎಲ್ಲರೂ ಒಂದೇ ಅಲ್ವ ಅದು? ಯಾಕೆ ಕೇಳ್ತಾಯಿಲ್ಲ ಅವ್ರದ? ನಾನು ಕೇಳೋದು ಎಲ್ಲರದ್ದು ಇದ್ರು ಎಳೀರಿ, ಬಹಿರಂಗ ಬರಲಿ, ತೊಂದರೆ ಇಲ್ಲ. ಅವ್ರದ್ದು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನೂ ಅಂತಾರೆ, ಕುಮಾರಸ್ವಾಮಿ ಹೇಳ್ತಾರೆ, ಇವ್ರದ್ದು ಅಂತಾರೆ, ಅವ್ರು ಹೇಳ್ತಾರೆ. ಯಾಕೆ ಬೇಕಿದು? ಮನುಷ್ಯ ಅಂದ ಮೇಲೆ ಎಲ್ಲ ಜೀವನ ಇವತ್ತು ಸಾಯೋ ತನಕ ಎಷ್ಟು ದಿವಸ ಇರ್ತಾರೆ ಅದು ಮುಖ್ಯ. ಏನು ಸಾಧನೆ ಮಾಡಿದ್ರೆ ಅದು ಮುಖ್ಯ ಅಲ್ವಾ. ಈಗ ನಮ್ಮ ಒಂದು ಸ್ವತಂತ್ರ ಬಂದಾಗ ಅವ್ರನ್ನ ಏನಕ್ಕೆ ನಾವು ಒಂದು ಸ್ವತಂತ್ರ ದಿನಾಚರಣೆ ಮಾಡ್ತೀವಿ? ಸ್ವಂತಂತ್ರ ಹೋರಾಡೋದಕ್ಕಾಗಿ ಅಲ್ವಾ. ಏನು ಮಾಡಿದಾರೆ ಇವೆಲ್ಲ? ನಾನು ಹಿಂದುಳಿದ ವರ್ಗ ಅದು ಮುಖ್ಯ ಅಲ್ಲ. ಯಾವ ಜಾತಿ ಮುಖ್ಯ ನಮಗೆಲ್ಲ. ಕಪ್ಪು ಬ್ಲಡ್ಡು, ವೈಟ್ ಬ್ಲಡ್ಡು, ರೆಡ್ ಬ್ಲಡ್ ಏನು ಬರುತ್ತಾ? ಕುರುಬರಿಗೆ ಏನು ಬೇರೆ ಬರುತ್ತಾ? ಗೌಡ್ರಿಗೆ ಏನು ಬೇರೆ ಬರುತ್ತಾ? ಹಿಂದುಳಿದ ವರ್ಗ ಯಾರಿಗೆ ಏನು ಬೇರೆ ಬರುತ್ತಾ? ಎಲ್ಲ ಒಂದೇ ತಾನೆ, ಎಲ್ಲ ರೆಡ್ಡೆ, ಚಿಚ್ಚರು ರೆಡ್ಡೆ ಬರೋದು. ಯಾಕೆ ಹೇಳ್ಬೇಕು ಇವ್ರನ್ನ? ಅವಶ್ಯಕತೆನೇ ಇಲ್ಲಲ್ಲ. ಅವ್ರದ್ದು ಇದೆ, ಇವ್ರದ್ದು. 5 ವರ್ಷ ಏನು ಮಾಡ್ತಿದ್ರು? 5 ವರ್ಷದಲ್ಲಿ ಯಾಕೆ ಹೇಳಿಲ್ಲ ಇದನ್ನ? ನಾನು ಕೇಳೋದು, ಯಾರೇ ಒಂದು ಯಾವುದೋ ಸರ್ಕಾರ ಆಗಿಲ್ಲ ನಮಗೆ ಮುಖ್ಯ ಅಲ್ಲ. ರೈತರಿಗೆ ಅಂತ ನಾವು ಅಂತಾರೆ. ರೈತರಿಗೆ ಏನು ಕೊಡ್ತಿದ್ದಾರೆ? ಒಂದು ಬೆಳೆ ಆಚಾರ ಕೊಡ್ತಾರಾ? ಅವ್ರು ನಿಂತ್ಕೊಂಡು ಸುಮ್ಮನೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸು, ಈ ಜೆರಾಕ್ಸು ಬರೀ ಅವ್ರಿಗೆ ದುಡ್ಡು ಕೊಡೋದಾಗುತ್ತೆ. ಫ್ರೀ ಅಂತ ಮಾಡ್ತಾರೆ. ಅದು ಅವ್ರು ಬರೀ ಮಾಡಿಸೋಷ್ಟರಲ್ಲಿ ಅವ್ರು ಜೀವನ ಕಳ್ಕೊಂಡಿರ್ತಾನೆ. ಎಷ್ಟು ಜನ ಮಾಡ್ಸೋಕ್ಕಾದ್ರೆ ದುಡ್ಡು ತಗೊಂಡಿದ್ದಾರೆ. ಏನು ಬೇಕು? ಫ್ರೀ ಮಾಡಿ, ಅಂಥವೆಲ್ಲ ನಿಲ್ಲಿಸಿ ಖಂಡನೆ ಮಾಡಿ. ಈಗ ಒಂದು ಎಲ್ಲೊಬ್ಬರು ಗಾಡಿ ಓಡಿಸ್ತಾರೆ ಡ್ರೈವರ್ಗಳು, ಅವರಿಗೆ ಬರೀ ಇಲ್ಲದೆಲ್ಲ ಸಲ್ಲದು ಬರೀ ಫೈನ್ಗಳು. ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಾ? ಯಾರಿಗೂ ಗೊತ್ತಾ? ಎಲ್ಲೊಬ್ಬ ಡ್ರೈವರ್ಗಳು ಆಟೋ ಆಗಿರಲಿ, ಟ್ಯಾಕ್ಸಿ ಯಾವ ಆಗಿರಲಿ ಮಾಡ್ತಾರಾ? ಈಗ ಬೈಕ್ ಕೊಟ್ಟರೆ ಏನಕ್ಕೆ? ನಮ್ಮ ಫ್ಯಾಮಿಲಿಗೆ ಏನೋ ನಿಲ್ಸ್ಕೊಂಡಾರ, ಅದು ರಾಪಿಡೋ ಅಂತೆ ಅವೆಲ್ಲ ಮಾಡ್ತಾರಲ್ವ. ಅವ್ನಿಗೆ ಏನು ಇದಿರುತ್ತೆ? ಬೈಕಲ್ಲಿ ರಾಪಿಡೋ ಮಾಡೋಕ್ಕೆ ಏನಿರುತ್ತೆ? ಅವ್ನಿಗೆ ಅಧಿಕಾರ ಏನಿರುತ್ತೆ? ನೀರಿನ ಬೆಲೆ ಜಾಸ್ತಿ ಮಾಡ್ತಾರೆ. ಏನಕ್ಕೋಸ್ಕರ ಮಾಡ್ತಾಯಿದ್ದಾರೆ ಇವರು? 2,000 ಕೊಡುವಂತ ಯಾರು ಜನರಿಗೆ ಯಾರು ಹೇಳಿಲ್ವಲ್ಲ. 2,000 ಕೊಡು, ಅಕ್ಕಿ ಕಾಸು ಕೊಡು, ಇನ್ನು ಬಸ್ ಫ್ರೀ ಮಾಡು, ಕರೆಂಟ್ ಫ್ರೀ ಮಾಡು ಅಂತ ಯಾರು ಹೇಳಿಲ್ವಲ್ಲ. ಜನಗಳು ಅಷ್ಟು ಗತಿಕೇಟೇನಾಗಿ ನಿಂತಿಲ್ಲ. ಜನಗಳ್ತ ಎಲ್ಲ ಸಂಪಾದನೆ ಮಾಡ್ತಾರೆ. ಕೂಲಿ ಮಾಡಿದ್ರೆ ಸಂಪಾದನೆ ಮಾಡಿ ತಿಂತಾಯಿದ್ದಾರೆ. ಇವರು ಬಿಟ್ಟಿ ಭಾಗ್ಯ ಕೊಡ್ತೀನಿ ಅಂತ ಇವರು ಸೀಟಿಗೋಸ್ಕರ ಬಿಟ್ಟಿ ಭಾಗ್ಯ ಮಾಡಿಬಿಟ್ಟು ಇವಾಗ ಜನಗಳಿಗೆ ತೊಂದರೆ ಕೊಟ್ಕೊಂಡಿದ್ರೆ ಯಾರು ಏನು ಇದು ಮಾಡ್ತಾರೆ? ಯಾರು ಕೊಡ್ತಾಯಿದ್ದಾರೆ ಇವಾಗ? ಅಕ್ಕಿ ಕಾಸು ಯಾರು ಕೊಡ್ತಾಯಿದ್ದಾರೆ? 2,000 ಯಾರಿಗೆ ಬರ್ತದೆ? ನಮಗಂತೂ 1 ತಿಂಗಳದು ಬಂದೇ ಇಲ್ಲ ಮೇಡಮ್ ಅವರ. 1 ತಿಂಗಳದು ಬಂದಿಲ್ಲ. ಇವರೆಲ್ಲ ಬೋಗಸ್ತ. ಇವರು ಜನಗಳಿಗೆ ಟೊಪ್ಪಿ ಹಾಕ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಇವರು ಹೆಂಡತಿ ಮಕ್ಕಳು ಕೊಟ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋದು ಅಷ್ಟೇ. ಇವರೆಲ್ಲ ಹೇಳ್ಬೇಕು, ಸಮಾಜದಲ್ಲಿ ಇತ್ತವ್ರು ಇರಲೇಬಾರ್ದು. ಏನಕ್ಕೆ ಕೊಡಬೇಕು ಇವರು? ಏನು ಬಿಟ್ಟಿ ಬಗ್ಗೆ ಯಾರನ್ನು ಕೇಳಿದ್ರಾ? ಗಂಡಾದವನು ಹೆಂಡ್ತಿನ ಸಾಕೋದೇ ಇಲ್ವಾ? ಇವಾಗ ಬಸ್ಸು ಫ್ರೀ ಕೊಟ್ಬಿಟ್ಟು ಬಸ್ಸೆಲ್ಲ ಫ್ರೀ. ಇವಾಗ ಅಲ್ಲಿ ಆದಾಯ ಬರ್ತದೆ, ದೇವಸ್ಥಾನದಲ್ಲಿ ಆದಾಯ ಬರ್ತದೆ. ಎಲ್ಲಿಂದ ಬರ್ತದೆ ಆದಾಯ? ಇಲ್ಲಿ ಲಾಸ್ ಮಾಡ್ಕೊಂಡು ಆದಾಯ ಅಲ್ಲಿ ದೇವಸ್ಥಾನದಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ. ದೇವಸ್ಥಾನ ದುಡ್ಡು, ಹುಂಡಿ ದುಡ್ಡು, ಎಲ್ಲ ದುಡ್ಡು ಎತ್ಕೊಂಡು ಇವ್ರು ಮಜಾ ಮಾಡ್ತಾರೆ. ಯಾರು ಕೊಡ್ತಾರೆ ಇದಕ್ಕೆಲ್ಲ? ಜನರು ದುಡ್ಡು ಎತ್ಕೊಂಡು ಇವರು ಶೋಕಿ ಮಾಡ್ಕೊಂಡು ಯಾರು ಗೊತ್ತಿದ್ದು? ಶೋಕಿ ಮಾಡ್ಕೊಂಡು ಇವ್ರು ಜನಗಳಿಗೆ ಯಾವ ಮಾಡಿಸ್ಕೊಂಡಿದ್ರೆ ಯಾರು ಗೊತ್ತಾಗುತ್ತೆ ಹೇಳಿ? ಎಲ್ಲ 420ಗಳೇ ಇವರು. ಯಾರು ನಂಬೋದು ಕಷ್ಟ. ಇವಾಗ ಬೆಂಗಳೂರಲ್ಲಿ ಯಾವ ರಾಜಕಾರಣಿಗಳು ಇದೆ ಕೆಲಸ. EMI ಕಟ್ಟೋಕ್ಕಾಯ್ತಾ? ಎಲ್ಲಿ ಹೋಗೋದು ನಾವು? ಇಲ್ಲ ನೇಣು ಹಾಕೊಬೇಕು, ಇಲ್ಲ ಸಾಯ್ಬೇಕಷ್ಟೇ. BTS ಬಸ್ ಅವ್ರಿಗೇನು ಬರ್ತದೆ? ಅವ್ರಿಗೆ ಸಂಬಳ ಬರ್ತದೆ, ತಿಂಗಳಾದರೆ ಸಂಬಳ ಬರ್ತದೆ. ಟಿಕೆಟ್ ಹರಿತಾರೆ, ಒಬ್ಬರಿಗೆ ಒಂದು ಟಿಕೆಟ್ ಹರಿದು ಕೊಡ್ತಾ ಇರ್ತಾರೆ. ಯಾರು ಬರಲಿ ಬರ್ದಲ್ಲಿ ಟಿಕೆಟ್ ಹರಿದ ಕಟ್ಟೋದು. ನನಗೆ ಅಷ್ಟು ಕೋಟಿ ಜನ ಹಾಕ್ತವ್ರು, ಇಷ್ಟು ಕೋಟಿ ಜನ ಯಾರು ಹಾಕ್ತಾರೆ? ಇವಾಗ ನನಗೆ EMI ಕಟ್ಟೋಕ್ಕೆ ಕಾಸಿಲ್ಲ. ಸಿದ್ದರಾಮಯ್ಯನೂ DK ಶಿವಕುಮಾರ್ ಕೂಡ ಕೇಳಿ ಅವನಿಗೆ. ಇವಾಗ ನನಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ನನಗೆ ಯಾರಿಗೂ ಆಟೋ ತೊಗೊಂಡು ನಾನು 45 ವರ್ಷ ಸರ್ವಿಸ್ ಆಟೋದಲ್ಲಿ ಯಾವ ನಾನು ಕೊಡ್ತಾನೆ ಕೇಳಿ? ಎಲ್ಲ 420 ಕೆಲಸಗಳು ಮಾಡ್ಕೊಂಡು ಇವರು ಸತ್ಕೊಂಡು ಕೂತವ್ರು. ಯಾರು ಜವಾಬ್ದಾರಿ ಇದಕ್ಕೆ? ಎಲ್ಲ ಫ್ರೀ ಅಂತ ಕೊಟ್ಬಿಟ್ಟು ಇವಾಗ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಇದ್ರ ಪರಿಣಾಮ ಇನ್ನು ಮುಂದಕ್ಕೆ ಎಷ್ಟೆಷ್ಟು ಯಾವ್ದು ಜಾಸ್ತಿ ಮಾಡ್ತಾರೋ ಗೊತ್ತಿಲ್ಲ. ಜನಕ್ಕೆ ಬುದ್ಧಿ ಇರಬೇಕು. ಫ್ರೀ ಅಂದಿದ ತಕ್ಷಣ ನಂಬಿಡ್ತಾರೆ, ವೋಟ್ ಹಾಕ್ಬಿಡ್ತಾರೆ. ಇವಾಗ ಅದ್ರ ಪರಿಣಾಮ ದ ರಿಸಲ್ಟ್ಸ್ ದೇ ಆರ್ ಓನ್ಲಿ ಫೇಸಿಂಗ್ ಅಷ್ಟೇ. ಇನ್ಕಮ್ ಮಾತ್ರ ಅಷ್ಟೇ ಇದೆ, ಬೆಲೆ ಮಾತ್ರ ಜಾಸ್ತಿ ಆಗ್ತಿದೆ. ಅದಕ್ಕೆ ಫ್ರೀ ಅಂದಿದ ತಕ್ಷಣ ಜನ ಅದ್ರನ್ನ ನಂಬಾರ್ದು ಅಂತ ನನ್ನ ಒಪಿನಿಯನ್ ಅಷ್ಟೇ. ಬಗ್ಗೆ ನಾವು ಯಾವ ಥರ ಮಾಹಿತಿ ಕೊಡಬೇಕು ಅಂತ ಅರ್ಥ ಆಗಲ್ಲ. ಈ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಯಿಂದ ಇತರೆ ಮಧ್ಯಮ ವರ್ಗದವ್ರಿಗೆ ಅನಾನುಕೂಲ ಆಗಿದೆ. ಅನಿವಾರ್ಯವಾಗಿ ಅವರು ಮಾಡುವಾಗ ಪ್ರಮೇಯ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದಾರೆ. ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವು ಏನು ಗ್ಯಾರಂಟಿ ತೊಗೊಂಡು ಅದೇ ಥರ ನಾವು ಕಟ್ಟಬೇಕಾಗ್ತದೆ. ಅದೊಂದು ಏನು ಸರ್ಕಾರ ನಡೀಬೇಕಲ್ಲ.
ಈ ಸರ್ಕಾರ ಯೋಜನೆ ಗ್ಯಾರಂಟಿ ಯೋಜನೆಯಾಗಿ ಬಸ್ ಬೆಲೆ ನೀರಿನ ಬೆಲೆ ಅನಿವಾರ್ಯ ಅಂತ ಹೇಳಲು ನಾನು ತಿಳಿಪಡಿಸ್ತೇನೆ. ನಡ್ಕೊಂಬಾಗತ್ತೆ ಇವರು ಯೋಜನೆಯಿಂದ ತೊಂದರೆ ಆಗುತ್ತಲ್ಲ ಸರ್ಕಾರಕ್ಕೆ. ಯೋಜನೆ ಯಾವತ್ತು ರದ್ದು ಮಾಡ್ತಾರೆ ಆವತ್ತು ಈ ನೀರಿನ ಬೆಲೆ ಆಗಲಿ ತರಕಾರಿ ಬೆಲೆ ಆಗಲಿ ಎಲ್ಲನೂ ನಾವು ಹೋರಾಟ ಮಾಡ್ಬೋದು. ಅನಿವಾರ್ಯತೆಯಿಂದ ಈ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಸಾಥ್ ಕೊಡಬೇಕಾಗ್ತದೆ. ಜಾಸ್ತಿ ಮಾಡ್ತಿದ್ದಾರೆ ಅಂದರೆ ನಮ್ಮದೇ ನಾವು ಮೇನ್ ಕೇಳೋದು ನಮ್ದೇನು ಗೊತ್ತಾ, ನಮ್ಮ ಮೀಟ್ರ್ ಯಾವಾಗ ರೈಸ್ ಮಾಡ್ತಾರೆ ಅಂತ. ನಮ್ಮದು ಯಾಕಂದರೆ ನಮಗೆ ಗ್ಯಾಸ್ ರೇಟು ಜಾಸ್ತಿ ಆಗಿದೆ, ಪ್ರತಿಯೊಂದು ಇದಾಗಿದೆ. ನಮಗೆ ಯಾವಾಗ ಗ್ಯಾಸ್ ಇದು ಮಾಡ್ಕೊಡ್ತಾರೆ ನಾವು ಕೇಳ್ತೇವೆ ಅಷ್ಟೇ. ನಾವು ನೀರಿಂದು ನಾವು ನೀರು ಕುಡಿತೀವಲ್ವಾ, ನಮಗೂ ಬೇಕೇ ಬೇಕು. ಅದನ್ನು ಎಲ್ಲ ಥರನೂ ಈ ಥರ ಬಿಲ್ ಇದು ಮಾಡಿದ್ರೆ ಎಲ್ಲ ಥರ ಈ ಕರೆಂಟ್ ಬಿಲ್ ರೈಸ್ ಆಯಿತು, ಪ್ರತಿಯೊಂದು ರೈಸ್ ಮಾಡ್ತಾ ಇದ್ದಾರೆ. ಎಲ್ಲ ಈ ಥರ ಮಾಡಿದ್ರೆ ಹೆಂಗೆ ಹೇಳಿ ಮೇಡಮ್? ಅಲ್ಲ, ಈ ಥರ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮಂಥವ್ರು ಮಿಡಲ್ ಕ್ಲಾಸ್ ಅವ್ರು ನಾವೇನು ಮಾಡ್ಬೇಕು ಹೇಳಿ? ನಮಗೆ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ಯಾರು ನಮ್ಗೆ ಸಪೋರ್ಟ್ ಮಾಡೋರು ಯಾರೂ ಇರೋಲ್ಲ. ನಮ್ಗೆ ಯಾರು ಒಬ್ರು ಕರೆಕ್ಟಾಗಿ ನಾಯಕರು ಅಂತ ಯಾರು ಇದ್ದು ನಾವು ಮಾಡ್ಕೊಡ್ತೀನಿ ಅಂದರೆ ನಾವು ಸಪೋರ್ಟ್ ಮಾಡೋಕೆ ನಾವೆಲ್ಲರಿಗೂ ರೆಡಿಯಾಗಿರ್ತೀವಿ. ನಮ್ಗೆ ಯಾರು ಸಪೋರ್ಟ್ ಮಾಡ್ತೀವಿ, ನಾವೇನು ಮಾಡೋಣ ಹೇಳಿ? ಆ್ಯಕ್ಚುಲಾಗಿ ಮೊದಲು ಹೇಳಬೇಕು ಅಂದರೆ ನೋಡಿ, ಸರ್ಕಾರ ಇವಾಗ ಬರೋಕ್ಕೂ ಮುಂಚೆ ಗ್ಯಾರಂಟಿ ಯೋಜನೆ ತೊಗೊಬಂದರು. ಸೊ ಸರ್ಕಾರ ಫಾರ್ಮ್ ಆಯ್ತು. ಇವಾಗ ಸರ್ಕಾರ ಫಾರ್ಮ್ ಆದಮೇಲೆ ಅವರು ಫಸ್ಟ್ ಮಾಡಿದ್ದು ಏನಿತ್ತು ಹೇಳಿ, ಲೈಟ್ ಬಿಲ್ ಆಟೋಮೆಟಿಕ್ಕಾಗಿ 4 ರೂಪಾಯಿ ಇದ್ದಿದ್ದು 7 ರೂಪಾಯಿಗೆ ಜಂಪ್ ಮಾಡಿದ್ರು. ಯಾರು ಕೊಟ್ಟಿದ್ದಾರೆ? ಬಡವರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾ ಬಡವ್ರ ಹತ್ರನೇ ಕಿತ್ಕೊಂಡ್ರೆ ಓಕೆನಾ. ಇವಾಗ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದ್ದಾರೆ, MNC ಕಂಪ್ನೀಸ್ ಇದ್ದಾರೆ, ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಾರೆ ಅವರು? ಅದ್ರದ್ದು ಏನಾದರೂ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದೆಯಾ? ಈಗ ಸರ್ಕಾರ ಫಾರ್ಮ್ ಮಾಡ್ತಾ ಇದೆಯಲ್ಲ, ಬಿಲ್ಡರ್ಸ್ ಆಗಿರ್ಬೋದು, ಡೆವಲಪರ್ಸ್ ಆಗಿರ್ಬೋದು, ಜಾಗ ಕೊಡ್ತಾ ಇರೋದಾಗಿರ್ಬೋದು, ಯಾವುದು ಬೇಡ, ನೀರಿನ ಬೆಲೆ ಜಾಸ್ತಿ ಮಾಡೋಕ್ಕೆ ರೀಸನ್ ಏನಿರ್ಬೋದು ಹೇಳಿ? ಜನರಲ್ ಆಗಿ ಕೆರೆಗಳು ಎಲ್ಲಿದೆ ಕೆರೆಗಳು ಎಲ್ಲೂ ಇಲ್ಲ. ಇವಾಗ ಮೊನ್ನೆ ನ್ಯೂಸ್ ಚಾನಲಲ್ಲಿ ತೋರಿಸಿರೋ ಪ್ರಕಾರನೇ 2015ರಲ್ಲಿ 283 ಕೆರೆ ಅಂತ ಹೇಳಿದ್ರು ಬೆಂಗಳೂರಲ್ಲಿ. ಬಟ್ ಇವಾಗ ತೆಗೆದ್ರೆ 50 ಕೆರೆನೂ ಇಲ್ಲ. ಏನಾಯಿತು ಕೆರೆಗಳೆಲ್ಲ? ಇವಾಗ ಕೆರೆ ಇಲ್ಲದೆ ಇರೋ ಟೈಮಲ್ಲಿ ಅಂತರ್ಜಲ ಬರಬೇಕು ಅಂದರೆ ಆಗಲ್ಲ. ಇವಾಗ ನಿಮಗೂ ಗೊತ್ತಿರ್ಬೋದು, ಎಷ್ಟೋ ಕಡೆ 200 ಅಡಿ ತೆಗೆದ್ರೂ ನೀರು ಬರ್ತೈತಿ ಜಾಗದಲ್ಲಿ. ಇವತ್ತು 2000 ಅಡಿ ಹೋದ್ರೂ ನೀರಿಲ್ಲ. ಇವಾಗ ನೀರಿನ ಬೆಲೆ ಜಾಸ್ತಿ ಮಾಡ್ಬೇಕು ಯಾಕೆ ಹೇಳಿ? ಇವಾಗ ನಿಮಗೂ ಗೊತ್ತಿರ್ಬೋದು, ಸರ್ಕಾರ ಒಂದು ಯೋಜನೆ ತೊಗೊಬಂತು. ಎಲ್ಲ ಕಡೆ ಸಿಟಿ ಅಂತ ಅಲ್ಲ, ಹಳ್ಳಿ ಕಡೆ ತೊಗೊಂಡೋಗಿ ಫಿಲ್ಟರ್ ವಾಟರ್ ಹಾಕಿದ್ರು. ಯಾಕೆ ಹಾಕಿದ್ದಾರೆ ಹೇಳಿ? ದುಡ್ಡು ಬೇಕು ಸರ್ಕಾರಕ್ಕೂ, ದುಡ್ಡು ಬೇಕು. ಈಗ 25-30 ವರ್ಷದ ಮುಂಚೆ ಒಬ್ರು ಹೇಳ್ಬಿಟ್ಟು, ಅಂದರೆ ಸ್ವಲ್ಪ ಜ್ಞಾನ ಇರೋರು ಒಬ್ರು ಹೇಳಿದ್ರು, ಮುಂದಕ್ಕೆ ನೀವು ಕುಡಿಯೋ ನೀರನ್ನು ದುಡ್ಡು ಕೊಟ್ಟು ತಗೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ. ಆ ಥರ ಇವಾಗ ಬೆಲೆ ಜಾಸ್ತಿ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಕಾಲಕ್ಕೆ ತಕ್ಕಂಗೆ, ಅಂದರೆ ವರ್ಷದಿಂದ ವರ್ಷ ಏನಾಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮತ್ತು ಕ್ಲೈಮೇಟ್ ಚೇಂಜಸ್ಸಿಂದ ಓಕೆನಾ, ಡೆವಲಪ್ಮೆಂಟು ಬೇಕಾಗಿದೆ. ಪ್ಲಸ್ ನಾವು ಅದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ ಆಗಬೇಕು. ಬಟ್ ನಾನು ಹೇಳೋದೇನು ಅಂದರೆ, ಸರ್ಕಾರ ಬೆಲೆ ಜಾಸ್ತಿ ಮಾಡೋ ಬದಲು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನಾದರೂ ಪ್ಲ್ಯಾನ್ ಮಾಡ್ಬೋದು. ಇವಾಗ MNC ಕಂಪ್ನಿಗೆ ಹೋಗ್bi, ಇವಾಗ ಒಂದು ಟಾಪ್ ಯಾವುದೇ ಒಂದು ಇದಾಗಲಿ, ಒಂದು ಯೋಜನೆ ತರೋಕ್ಕೂ ಮುಂಚೆ ಅದ್ರ ಪ್ರಕಾರ ಅದಕ್ಕೆ ನಾಲೆಜ್ ಇರೋ ಅಂಥವ್ರನ್ನ ಕರೆದು ಮಾತಾಡಿ ಅವ್ರು ಅದನ್ನು ಡಿಸ್ಕಷನ್ ಮಾಡಿ ಕ್ಲಿಯರ್ ಮಾಡ್ಬೋದು. ಓಕೆನಾ? ಮಾಡಿದಾಗ ಇವಾಗ ನೋಡಿ, ಸರ್ಕಾರ ಲೈಟ್ ಬಿಲ್ ಫ್ರೀ ಕೊಡೋ ಬದಲು ಅವ್ರೇನು ಮಾಡ್ಬೋದಾಗಿತ್ತು, ಪ್ರತಿಯೊಂದು ಮನೆಗೂ ಸೋಲಾರ್ ಅಳವಡಿಸೋದಕ್ಕೆ ಅವರು ಅದನ್ನೇ ಪ್ರೋಗ್ರೆಸ್ ತೊಗೊಂಡು ಫಾಸ್ಟಾಗಿ ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡಿಲ್ಲ ಅದನ್ನು? ಓಕೆನಾ? ಈಗ ಇಲ್ಲೇನಾಗ್ತಾ ಇದೆ ಅಂದರೆ, ಕರ್ನಾಟಕದಲ್ಲಿ ಎಸ್ಪೆಷಲಿ ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಸರ್ಕಾರ ಬಂದಾಗ ಸೆಂಟ್ರಲಲ್ಲಿ BJP ಇರುತ್ತೆ, ಸೆಂಟ್ರಲಲ್ಲಿ ಕಾಂಗ್ರೆಸ್ ಇದ್ದಾಗ ಸ್ಟೇಟಲ್ಲಿ ಯಾವುದು ಮರ್ಜ್ ಆಗಲ್ಲ. ಅದರಿಂದ ಏನಾಗ್ತಾ ಇದೆ, ಸರ್ಕಾರ ಕ್ಲಾಶಸ್ ನಡೆಯುತ್ತೆ. ಯಾವುದೇ ಸರ್ಕಾರ ಬಂದರೂ ಒಂದೇನು ಅಂದರೆ, ಮಿಡ್ಲ್ ಕ್ಲಾಸು, ಲೋಯರ್ ಮಿಡಲ್, ಪೂರ್ ಕ್ಲಾಸ್, ಇವ್ರು ಮಾತ್ರ ಪ್ರಾಬ್ಲಮ್ ಫೇಸ್ ಮಾಡೋದು ತಪ್ಪೋದಲ್ಲ. ಇವಾಗ ಇವ್ರು ಮಾತಾಡಿದ್ರು, ಇವರು ಒಂದು ಮಾತು ಕೇಳಿದ್ರು, ನೀರಿನ ಬೆಲೆ ಜಾಸ್ತಿ ಮಾಡ್ತೀನಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತೀನಿ, ಗ್ಯಾಸ್ ಬೆಲೆ ಜಾಸ್ತಿ ಮಾಡ್ತೀನಿ, ಆಟೋಮೀಟ್ರ್ ಬೆಲೆ ಜಾಸ್ತಿ ಆಗ್ತಾ ಇಲ್ಲ. ಓಕೆನಾ? ಇದೆಲ್ಲದಕ್ಕಿಂತ ಮೇಯ್ನಾಗಿ ಇನ್ಕಮ್ಮೇ ಬರ್ತಾ ಇಲ್ಲ. ಎಲ್ಲಿದೆ ಇನ್ಕಮ್ ಸ್ಟ್ರೀಮು? ಹೊರಗಡೆಯಿಂದ ಬಂದಿರೋರಿಗೆ ಜಾಗ ಕೊಟ್ಟು ಇಲ್ಲಿರೋರನ್ನ ಓಡಿಸ್ತಾ ಇದ್ರೆ ಇಲ್ಲಿರೋರು ಏನು ಮಾಡ್ಬೇಕು ಹೇಳಿ? ಸೊ ಇದನ್ನು ಸ್ವಲ್ಪ ಸರ್ಕಾರ ಗಮನ ಕೊಟ್ಟು ಹೊರಗಡೆಯಿಂದ ಬಂದಿರೋರಾಗಿರ್ಬೋದು, ಇಲ್ಲಿರೋರ್ಗಾಗಿರ್ಬೋದು, ಎಲ್ಲರಿಗೂ ಅನುಕೂಲ ಆಗೋ ಥರ ಸಂಬಂಧಪಟ್ಟ ಅಧಿಕಾರಿಗಳ ಕಡೆ ಮಾತಾಡಿಕೊಂಡು ಕ್ವಾಲಿಟಿ ಅಂತ ಏನು ಕರಿತೀವಿ ನಾವು, ಅದ್ರ ಕಡೆ ಕಾನ್ಸಂಟ್ರೇಷನ್ ಕೊಟ್ಟರೆ, ಇವಾಗ ನಿಜ ಹೇಳ್ತೀನಿ, ಆಟೋ ಡ್ರೈವರ್ಸ್ ಅಂತ ಅಲ್ಲ, ಪೂರ್ ಕ್ಲಾಸಲ್ಲಿ ಇರೋರು ಕೂಡ ಕೆಲಸ ಸಿಗುತ್ತೆ. ಓಕೆನಾ? ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಓಕೆನಾ? ಪ್ಲಸ್ ಇಲ್ಲಿ ಬರೀ ನೀರಿನ ಸಮಸ್ಯೆ ಒಂದೇ ಇಲ್ಲ, ಪವರ್ ಕನೆಕ್ಷನ್ಸ್ದು ಇದೆ, ವಾಟರ್ ಸೋರ್ಸ್ದು ಇದೆ, ಅದಾದಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಓಕೆನಾ? ಸೊ ಎಲ್ಲ ಕಡೆಯಿಂದನೂ ಪ್ರಾಬ್ಲಮ್ ಇದೆ. ಈಗ ಆ್ಯಸ್ ಅ ಡ್ರೈವರ್ ಆಗಿ ಒಬ್ಬರು ಮಾತಾಡಿದ್ರಲ್ಲ, ಅವ್ರ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ಡ್ರೈವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ಡಾಕ್ಯುಮೆಂಟೇಷನ್ ಫಾಲೋ ಮಾಡಬೇಕು, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಪ್ಲಸ್ ಮೇಂಟೆನೆನ್ಸ್ ಮಾಡ್ಕೋಬೇಕು. ಇವಾಗ ಅವ್ರು ಅದನ್ನೆಲ್ಲ ನೋಡಿಕೊಂಡು ಜೊತೆಗೆ ಸರ್ಕಾರ ಏನು ಆದೇಶ ತರುತ್ತೆ ಓಕೆನಾ, ಅದನ್ನು ಪಾಲಿಸ್ಕೊಂಡು ಹೋಗಬೇಕು ಅಂದರೆ ಸರ್ಕಾರದಿಂದ ಏನು ಸಿಗ್ತಾ ಇದೆ? ನಾವು ಕೊಡೋ ಟ್ಯಾಕ್ಸಲ್ಲೇ ತಾನೇ ಸರ್ಕಾರ ನಡೆಸ್ತಾ ಇರೋದು. ತಿರ್ಗಾ ಜನಗಳಿಗೆ ಏನು ಕೊಡ್ತಾ ಇದ್ದಾರೆ? ಬಸ್ ಟಿಕೆಟ್ ರೇಟ್ ಕೂಡ ಜಾಸ್ತಿ ಮಾಡ್ತೀವಿ KSRTC ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ
ನೋಡ್ರಿ ಗೌರ್ಮೆಂಟ್ ಅವರು ದುಡ್ಡು ಯಾವತ್ತು ಅವ್ರ ಜೋಬಿಂದ ತರಲ್ಲ. ನಮ್ಮ ದುಡ್ಡನ್ನೇ ಟ್ಯಾಕ್ಸ್ ಅಮೌಂಟ್ನ ಎಲ್ಲ ಕಟ್ ಮಾಡಿ ಅದು ಅಲ್ಲೇ ರೊಟೇಷನ್ ಆಗಿ ರೊಟೇಷನಿಂದ ಬರೋ ಅಮೌಂಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲ ಸೆಕ್ಟರ್ಸ್ಗೆ ಅಲೋಕೇಟ್ ಮಾಡ್ತಾರೆ. ಇವಾಗ KSRTC ಸಾವಿರಾರು ಬಸ್ಗಳು ಇರ್ತಾವಲ್ಲ, ಅದಲ್ಲೇ ನೀವು ಫ್ರೀಯಾಗಿ ಕೊಟ್ಬಿಟ್ರೆ ಅದ್ರದ್ದು ಎಕ್ಸ್ಪೆನ್ಸ್ನ ನೀವು ಬೇರ್ ಮಾಡಲೇಬೇಕಾಗುತ್ತೆ. ಎಕ್ಸ್ಪೆನ್ಸ್ನ ನೀವು ಬೇರ್ ಮಾಡಬೇಕಂದ್ರೆ ಒಂದು ಕಡೆ ಜಾಸ್ತಿ ಮಾಡ್ತೀರಾ, ಒಂದು ಕಡೆ ಕಮ್ಮಿ ಮಾಡ್ತೀರಾ. ಅದು ಬ್ಯಾಲೆನ್ಸ್ ಆಗಬೇಕಂದ್ರೆ ಇದು ಮಾಡಬೇಕು. ಆಟೋಮೆಟಿಕ್ಕಾಗಿ ಫ್ರೀ ಅನ್ನೋದು ಎಲ್ಲಿ ಕಾನ್ಸೆಪ್ಟ್ ಬರುತ್ತೋ ಅಲ್ಲಿ ಹಾಗೇ ಆಗುತ್ತೆ. ಅಲ್ಲ ಮೇಡಮ್, ಇವಾಗ ಟ್ಯಾಕ್ಸ್ ಪೇಯರ್ಸ್, ನಾವು ಟ್ಯಾಕ್ಸ್ ಪೇಯರ್ ಆಗಿದ್ಕೊಂಡು ನಮ್ಗೆ ಗೊತ್ತು. ಇವಾಗ ನೀವೇ ಯೋಚನೆ ಮಾಡಿರಿ, ಗೌರ್ಮೆಂಟ್ ಅವ್ರ ಕೈಯಿಂದ ದುಡ್ಡು ತೊಗೊಂಬರ್ತಾರೆ ಇಲ್ಲ ತಾನೆ. ಟ್ಯಾಕ್ಸ್ ಪೇಯರ್ಸು, ನಮ್ಮ ಸಿಟಿಸನ್ಸು ಎಲ್ಲ ಸ್ಟ್ಯಾಂಪ್ ಡ್ಯೂಟಿಯಿಂದ ಎಲ್ಲ ಬರೋದು ಗೌರ್ಮೆಂಟು ನಮ್ಮ ಸಿಟಿಸನ್ಸ್ ಕಡೆಯಿಂದಾನೆ. ಒಂದು ಕಡೆ ಫ್ರೀಯಾಗಿ ಒಂದು ಅಮೌಂಟ್ ಬರ್ತಾ ಇದೆ ಅಂದರೆ ಇನ್ನೊಂದು ಕಡೆಯಿಂದ ಅದನ್ನು ರೇಟ್ ಜಾಸ್ತಿ ಮಾಡಬೇಕಾದ್ರೆ ಅದು ಬ್ಯಾಲೆನ್ಸ್ ಮಾಡಲೇಬೇಕಲ್ವಾ. KSRTC ಇವಾಗ ಗೌರ್ಮೆಂಟ್ ಬೆಲೆ ಜಾಸ್ತಿ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಎಫೆಕ್ಟ್ ಆಗುತ್ತೆ. ಆಗ ಫಸ್ಟೇ ಇವರು ತಿಳ್ಕೊಂಡು ಫ್ರೀ ಎಲ್ಲ ಕೊಡಬಾರ್ದಿತ್ತು. ಇವಾಗ ಕೊಟ್ಟು ಅದು ಎಫೆಕ್ಟ್ ಆಗೋದ್ರಿಂದನೇ ಬೆಲೆ ಏರಿಕೆ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಬೆಲೆ ಏರಿಕೆ ಮಾಡಿ ಇವಾಗ ಸಾಮಾನ್ಯ ಜನರು ಹೆಂಗೋ ನಾರ್ಮಲಾಗಿ ಫ್ರೀ ಕೊಡ್ತಾ ಇಲ್ಲ ಅಂದ್ರೂ ಆರಾಮಾಗಿರೋರು ಇವಾಗ ಫ್ರೀ ಕೊಟ್ಬಿಟ್ಟು ಮತ್ತೆ ಇವಾಗ ತೊಂದರೆ ಜಾಸ್ತಿ ಮಾಡ್ತಾ ಇದ್ದಾರೆ ಹೊರತು ಯಾರೂ ಏನು ಇದು ಮಾಡ್ತಾ ಇಲ್ಲ. ಗೌರ್ಮೆಂಟಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ನಮಗೆ ಕಾಮನ್ ಪೀಪಲ್ಸ್ಗೆ. ಸ್ವಲ್ಪ ನೋಡಿ ಅವರು ವಿಚಾರಿಸ್ಕೊಂಡು ಇದು ಮಾಡಬೇಕಂತ ಇದು. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಸರ್ಕಾರನೇ ಇರಬಾರ್ದು ಕರ್ನಾಟಕದಲ್ಲಿ. ಆದಷ್ಟು ಬೇಗ BJP ಬರಬೇಕಂತ ನಾವು ಹೇಳ್ತೀವಿ. ಅವರು ನೀರಿನ ಬೆಲೆ ಜಾಸ್ತಿ ಮಾಡಲಿ ಹೋಗಲಿ, ಒಟ್ಟಿನಲ್ಲಿ ಏನಪ್ಪ ಅಂದರೆ ನೀರಿನ ಬೆಲೆನ ಜಾಸ್ತಿ ಮಾಡಬಾರ್ದು. ಇರೋ ಪರಿಸ್ಥಿತಿನಲ್ಲೇ ಅವರು ಅನುಸರಿಸ್ಕೋಬೇಕು. ಈ 3 ಸರ್ಕಾರವನ್ನು ಕಿತ್ತು ಒಗಿಬೇಕು ಜನಗಳು. ಸರಿಗಿಲ್ಲ ಇದು. ಕರ್ನಾಟಕದಲ್ಲಿ ಇರೋ ಅನುಕೂಲ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ನನಗೆ ತಿಳಿದಂಗೆ. ನಾನು HMTಲಿದ್ದೆ, ಇಡೀ ಇಂಡಿಯಾ ಸುತ್ತಿದ್ದೀನಿ. ಈ ಫ್ರೀ ಬಸ್ ಬಿಟ್ಟಿದ್ದಾರಲ್ಲ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ನಾನು ಒಬ್ಬ ನಾಗರಿಕನಾಗಿ ಹೇಳ್ತಾ ಇದ್ದೀನಿ, ಫ್ರೀ ಬಸ್ ಕ್ಯಾನ್ಸಲ್ ಮಾಡಬೇಕು. ಅದು ಕ್ಯಾನ್ಸಲ್ ಮಾಡಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಆಮೇಲೆ ನೀರಿನ ಬಿಲ್ಲು ಜಾಸ್ತಿ ಇದೆ ಆಲ್ರೆಡಿ, ಆಗಲೇ ಜಾಸ್ತಿ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ಗಳಿಗೆ ವಿಪರೀತ ತೊಂದರೆ ಆಗ್ತೈತೆ. ಹಾಗಾಗಿ ನೀರಿನ ಬೆಲೆ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಇರೋ ಅಷ್ಟಿದ್ರೇ ಬೆಟರು. ಗವರ್ಮೆಂಟ್ ಈಸ್ ಡೂಯಿಂಗ್ ಅ ಗುಡ್ ಜಾಬ್ ಅಂತ ಅನಿಸುತ್ತೆ. ಯಾಕಂದ್ರೆ ಫ್ಯೂಚರ್ನಲ್ಲಿ ನೆಕ್ಸ್ಟ್ 5-6 ಇಯರ್ಸ್ನಲ್ಲಿ ತುಂಬ ಅನ್ಎಂಪ್ಲಾಯ್ಮೆಂಟ್ ಆಗೋ ಸಾಧ್ಯತೆ ಇದೆ ಥ್ರೂಔಟ್ ವರ್ಲ್ಡ್ ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಅದರಿಂದ ಸುಮಾರು ಜನ ಕೆಲಸ ಕಳ್ಕೊಳ್ಳೋ ಸಾಧ್ಯತೆ ಇದೆ. ಇದಕ್ಕೆ ಬೇರೆ ಕಡೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳ್ತಾರೆ. ಅಂದರೆ ಗೌರ್ಮೆಂಟ್ ಪ್ರೊವೈಡ್ ಸಮ್ ಡೋಲ್. ಆಸ್ಟ್ರೇಲಿಯಾನಲ್ಲಿ ಅನ್ಎಂಪ್ಲಾಯ್ಡ್ ಪೀಪಲ್ಗೆ, ಅಮೇರಿಕನಲ್ಲೂ ಅದೇ ಥರ ಅನ್ಎಂಪ್ಲಾಯ್ಡ್ ಪೀಪಲ್ಗೆ ಸಮ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಸೊ ಅದೇ ಥರ ಇಲ್ಲೂ ಕೊಡ್ತಾ ಇದ್ದಾರೆ. ಐ ಥಿಂಕ್ ಇಟ್ ಈಸ್ ರಿಕ್ವೈರ್ಡ್. ಇಲ್ಲಾಂದರೆ ದಟ್ ಈಸ್ ಓಕೆ. ಸಿ ಹೂವರ್ ಕೆನ್ ಅಫೋರ್ಡ್ ದೇ ವಿಲ್ ಡೆಫಿನೆಟ್ಲಿ ಪೇ ದಟ್ ಅಮೌಂಟ್. ದುಡ್ಡು ಕೊಡಲೇಬೇಕು ಕೆಲವು. ಬಟ್ ದ ಬಾಟಮ್ ಮೋಸ್ಟ್ ಆಫ್ ಸೊಸೈಟಿ ಆಲ್ಸೋ ಹ್ಯಾಸ್ ಟು ಬಿ ಕೇಟರ್ಡ್. ಇಲ್ಲಾಂದರೆ ಬರೀ BJP ಥರ ಇದು ದೊಡ್ಡ ಸಾಹುಕಾರಗಳು ಮಾತ್ರ ದುಡ್ಡು ಮಾಡ್ಕೋತಾ ಇದ್ದಾರೆ, ಬಡವ್ರಿಗೆ ಏನೂ ಸಿಗ್ತಾ ಇಲ್ಲ. ದೆನ್ ಅದ್ರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಅದಾನಿ ಅಂಬಾನಿಗಳೆಲ್ಲ ದುಡ್ಡು ಮಾಡ್ಕೋಬೇಕಾದ್ರೆ ಅಂಬಾನಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅವರು ಮದುವೆಗಳು ಮಾಡ್ತಾ ಇದ್ದಾರೆ. ಅದನ್ನು ಯಾರೂ ಕೇಳ್ತಾ ಇಲ್ಲ. ಅದು ಎಲ್ಲಿಂದ ಬಂತು ದುಡ್ಡು? ನಮ್ಮ ದುಡ್ಡು. ಅದು ಐಷಾರಾಮ್ ಮಾಡ್ತಾ ಇದ್ದಾರೆ, ಅದು ನಾವು ನೋಡ್ತಾ ಕೂತ್ಕೋತೀವಿ. ಬಟ್ ಬಡವ್ರಿಗೆ ನಾವು ಕೊಡಬೇಕಾದ್ರೆ ನಾವು ಮುಂದೆ ಹಿಂದೆ ಇದು ಮಾಡ್ತೀವಿ. ಹಳ್ಳಿ ಕಡೆ ಹೋದರೆ ರೈತರಿಗಂತೂ ಮಳೆ ಬಂದರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಅಂಥದ್ರಲ್ಲಿ ಕೆಲವು ಫ್ರೀ ಯೋಜನೆಗಳು ಕೊಟ್ಟಾಗ ಸಮಥಿಂಗ್ ಅಟ್ಲೀಸ್ಟ್ ದೇ ಕ್ಯಾನ್ ಲೀವ್. ಈಗ ನಡುವೆ 30 ವರ್ಷದಿಂದ ಊಟ ಇಲ್ಲದೆ ತುಂಬ ಜನ ಸಾಯ್ತಾಯಿದ್ರು. ಈಗ ಆ ಥರ ನ್ಯೂಸ್ ನಾವು ಕಾಣಿಸ್ತಾ ಇಲ್ಲ. ಯಾಕಂದರೆ ಈ ಥರ ಕೆಲವು ಪ್ರೋಗ್ರೆಸಿವ್ ಮೆಷರ್ಸ್ ತೊಗೊಂಡಾಗ ಪೀಪಲ್ಸ್ ಪಲ್ಸ್ ಇದೆಯಲ್ಲ, ಅದನ್ನು ಅವರು ಟಚ್ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಕೊಡ್ತಾ ಇದ್ದಾರೆ. BJPನವ್ರು ಏನು ಕೊಡ್ತಾ ಇದ್ದಾರೆ? ಅವ್ರು ಬೇರೆ ಸಾಹುಕಾರಗಳು ಮಾತ್ರ ಇದು ಮಾಡ್ತಾರೆ. ವಿಜಯ್ ಮಲ್ಯ 7,000 crores ಟೋಪಿ ಹಾಕ್ಬಿಟ್ಟು ಅಲ್ಲಿ ಹೋಗಿ ಕೂತಿದ್ದಾರೆ ಲಂಡನ್ನಲ್ಲಿ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಮ್ಮ ದುಡ್ಡು ಹೋಗಿದೆ ಡೌನ್ ದ ಡ್ರೈನ್. ಬಟ್ ಹಾಗಿದ್ದಾಗ ಅಟ್ಲೀಸ್ಟ್ ಇವ್ರು ಜನರಿಗಾಗಿ ಇಷ್ಟಾದರೂ ಮಾಡ್ತಾ ಇದ್ದಾರೆ. ಐ ಥಿಂಕ್ ವಿ ಶುಡ್ ಸಪೋರ್ಟ್ ದಟ್ ಅಂತ ನಮ್ಗೆ ಅನಿಸುತ್ತೆ. ಇದೆಲ್ಲ ಜಾಸ್ತಿ ಮಾಡಿ ಏನು ಸಂಬಳ ಜಾಸ್ತಿ ಮಾಡೋದಿಲ್ಲಲ್ಲ ಮೇಡಮ್, ಬರೀ ಎಲ್ಲ ಜಾಸ್ತಿ ಮಾಡ್ಕೊಂತ ಹೋಗ್ಬಿಟ್ರೆ ಇನ್ನು ಉಳಿಯೋದು ಎಲ್ಲಿ? ಅಲ್ಲ ಅದ್ರ ಸರಿಗೆ ಪೇಮೆಂಟ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ರೆ ಅದು ಪರವಾಗಿಲ್ಲ, ಅದ್ರ ಬಗ್ಗೆ ಏನಿಲ್ಲ. ಬರೀ ಎಲ್ಲ ಬೆಲೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ. ನೀರಿನ ಬೆಲೆ ಮಾಡಿದ್ರು, ಹಾಲಿನ ಬೆಲೆ ಮಾಡಿದ್ರು, ಪೆಟ್ರೋಲ್ ಬೆಲೆ ಮಾಡಿದ್ರು. ಇನ್ನು ಏನು ಮಾಡ್ತಾರೆ ಅಂತ ನೋಡ್ಬೇಕು. ಭಾಳ ಕಷ್ಟ ಆಗ್ತದೆ ಮೇಡಮ್ ಇದು ಬೆಳೆ ಏರಿಕೆಯಲ್ಲಿದ್ದ. ತುಂಬ ಕಷ್ಟ ಆಗ್ತದೆ ಇದರಲ್ಲಿದ್ದ. ಇವಾಗ ಎಲ್ಲ ಬೆಲೆ ಏರಿಕೆ, ಇವಾಗ ನೀರಿನ ಬೆಲೆ ಜಾಸ್ತಿ ಮಾಡಿದ್ರೆ ಇವಾಗ ಎಲ್ಲಿ ಮನುಷ್ಯರು ಹೇಳು? ಇವಾಗ ಮೊದಲೇ ನೀರಿನ ಬೆಲೆ ಜಾಸ್ತಿ ಮಾಡಿದ್ರು, ಮತ್ತೆ ಜಾಸ್ತಿ ಮಾಡ್ತಾರಂತೆ. ಮನುಷ್ಯರು ಹೆಂಗೆ ಬದುಕೋದು? ಸರ್ಕಾರ ಬರೀ ಬೆಲೆ ಏರಿಕೆ ಅಂತ ಮಾಡುತ್ತೆ. ಬೆಂಗಳೂರಲ್ಲಿ ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಆ ಸಮ್ಮರ್ ಏನಾದರೂ ಬಂತು ಅಂದರೆ ನೀರಿನ ಸಮಸ್ಯೆ ಉಲ್ಬಣಿಸುತ್ತೆ.
ಬೆಂಗಳೂರಿಗೆ ಎಷ್ಟು TMC ನೀರು ಬೇಕು, ಎಷ್ಟು ಇದು ಬೇಕು, ಸ್ಟೋರೇಜ್ ಎಲ್ಲಿ ಮಾಡ್ಕೊಬೇಕು ಬೆಂಗಳೂರಿಗೆ. ಈ ವರ್ಷ 2023-24 ಎಷ್ಟು ನೀರಿನ ಅಭಾವ ಆಯಿತು ಸಮ್ಮರಲ್ಲಿ ಅಂತ ಇವಾಗ ರಾಜಕೀಯದವರಿಗೆ ಗೊತ್ತಾಗೋದಿಲ್ಲ. ಬರೀ ಬೆಲೆ ಏರಿಕೆ, ಪ್ರತಿಯೊಂದು ಬೆಲೆ ಏರಿಕೆ ಮಾಡಿದರೆ ಸಾಮಾನ್ಯ ಜನ ಹೆಂಗೆ ಜೀವನ ಮಾಡ್ತೈತೆ. ನೀರಿನ ಬೆಲೆ, ಕರೆಂಟಿನ ಬೆಲೆ, ಬಸ್ ಬೆಲೆ ಬರೀ ಇವನ್ನೇ ಏರಿಸ್ಕೊಂಡು ಹೋದರೆ ಬೆಂಗಳೂರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು, ಮತ್ತು ಹೆಂಗೆ ಈಗ ನೀರು ಸೋರ್ಸ್ ಹೆಂಗೆ ಕಲೆಕ್ಟ್ ಮಾಡಬೇಕು, ಇಲ್ಲ ನೀರು ಬೆಂಗಳೂರಿಗೆ ಸ್ಟೋರೇಜ್ ಟ್ಯಾಂಕ್ಗಳು ಮಾಡಬೇಕು, ಉತ್ತರ, ನಾರ್ತು, ಈಸ್ಟ್, ವೆಸ್ಟು ಅಂತ ಮಾಡ್ಕೊಂಡು ಒಂದು ಸ್ಟೋರೇಜ್ ಟ್ಯಾಂಕ್ಗಳು ಮಾಡಬೇಕು. ಅದನ್ನು ಯಾರೂ ಮಾಡಲ್ಲ. ಬರೀ ಬೆಲೆ ಏರಿಕೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಬ್ಲಿಕ್ಸ್ ಏನು ಮಾಡ್ತೈತೆ, ಇವಾಗ 4 ಜನ ಬೇಡ ಅಂದರೆ 10 ಜನ ಬೇಕು ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನ ಬೆಲೆ ಏರಿಕೆ ಮಾಡೋದ್ರ ಬದಲು ಬೆಂಗಳೂರಿಗೆ ಏನು ಸ್ಟೋರೇಜ್ ಬೇಕೋ, ನೀರು ಸ್ಟೋರೇಜು, ಅದನ್ನು ಮೊದಲು ನೀರನ್ನ ಸ್ಟೋರೇಜ್ ಮಾಡ್ಕೊಂಡು ಪಬ್ಲಿಕ್ಕಿಗೆ ಕೊಡೋದು ನೋಡಬೇಕು. ಆಮೇಲೆ ಬೆಲೆ ಏರಿಕೆ ಮಾಡಿರೂ ನಡೆಯುತ್ತೆ. ನೀರೇ ಬಿಡಲ್ಲ, ಬರೀ ಬಿಲ್ ಕೊಡ್ತಾರೆ, ಬೆಲೆ ಏರಿಕೆ ಮಾಡ್ತಾರೆ ಅಂತ ಅಂದರೆ ನೀರು ಸ್ಟೋರ್ ಬಂದ್ರಲ್ವ ಅವರು ಬಿಲ್ ಕೊಡೋಕ್ಕಾಗೋದು. ಎಷ್ಟೋ ಏರಿಯಾದಲ್ಲೇ ಇವಾಗಲೂ ನೀರಿನ ಸಮಸ್ಯೆ ಇದೆ. ಅದನ್ನು ಯಾರೂ ಪರಿಹಾರ ಮಾಡಲ್ಲ. ಎಲ್ಲ ಬರೀ ಬೋರ್ವೆಲ್ ಹಾಕ್ಸ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಕಾವೇರಿ ನೀರು ಬರುತ್ತೆ ಅಂತಾರೆ. ಯಾವುದೋ ಒಂದು ಕಡೆ ಕಾವೇರಿ ನೀರು ಕೊಡ್ತಾರೆ, ಮತ್ತು ಇನ್ನು 12 ಕಡೆ ಕೊಟ್ಟಿರಲ್ಲ. ಇದೇ ಥರನ ಬೆಂಗಳೂರಿಗೆ ಮುಂದೆ ಏನಾದರೂ ಇದನ್ನು ಮಾಡ್ಕೊಂಡು ಹೋದರೆ ನೀರಿನ ಅಭಾವ ಜಾಸ್ತಿ ಆಗುತ್ತೆ. ಮುಂದೆ ಅವಾಗ ಬೆಂಗಳೂರಾಗಿರೋ ಈ IT ಕಂಪ್ನಿಗಳು ಇವ್ರಿಗೆಲ್ಲ ಮುಂದೆ ಹೊರಗಡೆ ರಾಜ್ಯಕ್ಕೆ ಕಾಲು ಕಿತ್ತೋಗ್ಬೇಕಾಗುತ್ತೆ ಅಷ್ಟೇನ. ಕೇಳಿದ್ರಲ್ಲ ವೀಕ್ಷಕರೇ, ಒಂದಿಷ್ಟು ಜನ ಹೇಳೋ ಪ್ರಕಾರ ಗ್ಯಾರಂಟಿ ಯೋಜನೆಗಳನ್ನ, ಫ್ರೀ ಭಾಗ್ಯಗಳನ್ನ ಪಡೆದ ಮೇಲೆ ಬೆಲೆ ಏರಿಕೆನೂ ಕೂಡ ನಾವು ನಿಭಾಯಿಸಬೇಕಾಗತ್ತೆ, ಎದುರಿಸಬೇಕಾಗತ್ತೆ ಅಂತ ಒಂದಿಷ್ಟು ಜನರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗೆ ಇನ್ನೊಂದಿಷ್ಟು ಜನ ಹೇಳೋ ಪ್ರಕಾರ ಫ್ರೀ ಭಾಗ್ಯನಾಗಿರ್ಲಿ ಅಥವಾ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿ ರಾಜ್ಯನ ಅಭಿವೃದ್ಧಿಪಡಿಸಿ, ಹಾಗೇನೆ ಬೆಲೆ ಏರಿಕೆನ ಕಡಿಮೆ ಮಾಡಿ ಜನರಿಗೆ ಸಹಾಯ ಮಾಡಿ ಅಂತ ಸರ್ಕಾರದ ಹತ್ರ ಮನವಿ ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.